ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಸುಮಾರು 13 ಸ್ಕೀಮ್ಗಳಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದೊಂದು ಫಸ್ಟ್ ಪಾರ್ಟ್ ಬೈ ಪಾರ್ಟ್ ತಿಳಿಸ್ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ 13 ಸ್ಕೀಮ್ಗಳ ಬಗ್ಗೆನೂ ನಿಮಗೆ ಎಲ್ಲ ಒಂದೇ ಸರಿ ಒಂದೇ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? 13 ಏನು ಸ್ಕೀಮ್ಗಳಿದಾವೋ ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋಗಳನ್ನು ಮಾಡೋದಕ್ಕೆ ಇವತ್ತಿಂದ ಶುರು ಮಾಡ್ತೇನೆ. ಇದೊಂದು ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಒಂದು ಪಾರ್ಟು ಅಂತ ತಿಳ್ಕೊಳ್ಳಿ. ದಯವಿಟ್ಟು ನೀವೇನಾದರೂ ಪೋಸ್ಟ್ ಆಫೀಸಿಂದ ಏನಾದರೂ ಸ್ಕೀಮ್ಗಳು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಸರ್ಕಾರದ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಸ್ಕೀಮ್ಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ಆಫ್ ರೇಟ್ ಇರ್ತದೆ, ಅದರದ್ದು ಬಡ್ಡಿ ಎಷ್ಟು ಕೊಡ್ತಾರೆ, ನಿಮಗೆ ರಿಟರ್ನ್ಸ್ ಎಷ್ಟು ಸಿಗುತ್ತೆ, ಫಿಕ್ಸೆಡ್ ಎಷ್ಟು ದಿನಗಳ ಕಾಲ ಇರ್ತದೆ, ಎಷ್ಟು ವರ್ಷಗಳ ಕಾಲ ಇರ್ತದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇ ಸ್ಕೀಮ್ ಯಾವುದು? ಮೊದಲನೇದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ. ನೀವು ಸರ್ವೇ ಸಾಮಾನ್ಯವಾಗಿ ಬ್ಯಾಂಕ್ ಪಾಸ್ಬುಕ್ಗಳು ಅಥವಾ ಫೋನ್ ಪೇ ಆಗಿರ್ಬೋದು ಕೆಲವೊಂದು ಇಟ್ಕೊಂಡಿರ್ತೀರಲ್ಲ, ಅದೇ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಅರ್ಥ ಆಯ್ತಾ? ಇದರಲ್ಲಿ ನೀವು 1 ಇಯರ್ ಗಂಟ ನಿಮ್ಮ ಹಣವನ್ನು ಹಾಗೆ ಇಟ್ಟರೆ ಸುಮಾರು ಪೋಸ್ಟ್ ಆಫೀಸ್ನಲ್ಲಿ 4.5% ಅಷ್ಟು ವರ್ಷಕ್ಕೆ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದು. ಇದು ಮೊದಲನೇ ಅಂತ. ಅರ್ಥ ಆಯ್ತಾ? ಇದರಲ್ಲಿ ಯಾರೂ ಸಹ ಸುಮ್ಮನೆ ದುಡ್ಡನ್ನು ಯಾರೂ ಸಹ ಇಡೋದಿಲ್ಲ. ಬಟ್ ಆದರೆ ಇದಕ್ಕೂ ಸಹ 4-5% ತನಕ ಒಂದು ನಿಮಗೂ ಸಹ ಒಂದು ಬೆನಿಫಿಟ್ ಅನ್ನು ಸಿಗುತ್ತೆ ಅಂತಾನೆ ಹೇಳಬಹುದು. ಬಟ್ ಬೇರೆ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಬೇರೆ ಬ್ಯಾಂಕಲ್ಲಿ 3%, 3.5% ಇದ್ರೆ ಇದರಲ್ಲಿ 4.5% ಅಷ್ಟು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅದೇ ರೀತಿ ಎರಡನೇ ಒಂದು ಸ್ಕೀಮ್ ಯಾವುದು? ಎರಡನೇ ಸ್ಕೀಮ್ ಯಾವುದು ಅಂದ್ರೆ 1 ವರ್ಷದ ಟೈಮ್ ಡೆಪಾಸಿಟ್ ಅಂತ ಹೇಳ್ಬೋದು. 1 ಇಯರ್ ಟೈಮ್ ಡೆಪಾಸಿಟ್ ಇಂಗ್ಲಿಷಲ್ಲಿ ಹೇಳ್ತಾರೆ. ಇದರಲ್ಲಿ ಸುಮಾರು 6.3 ಒಂದು ಇಂಟ್ರೆಸ್ಟ್ ಆಫ್ ರೇಟ್ ಇರ್ತದೆ. ಅಂದ್ರೆ ಬಡ್ಡಿ ನಿಮಗೆ ರಿಟರ್ನ್ ಸಿಗೋದು ಇಷ್ಟ ಆಗಿರ್ತದೆ. ಇದರಲ್ಲಿ ಒಂದು ವರ್ಷಕ್ಕೆ 4 ಸರಿ ನಿಮಗೆ ಬಡ್ಡಿ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಕ್ವಾರ್ಟರ್ಸ್ ಅಂತ ಇರ್ತದೆ, ಅದರ ಮುಖಾಂತರ ಅದರ ಒಂದು ರೀತಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಅನ್ನು ಆ್ಯಡ್ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಒಂದು ಇಂಟ್ರೆಸ್ಟ್ ಒಂದೊಂದು ಕ್ವಾರ್ಟರ್ಸ್ ಅಲ್ಲಿ ಚೇಂಜ್ ಆಗ್ಬೋದು, ಇಲ್ಲಾಂದ್ರೆ ಅದೇ ತರ ಇರಬೇಕು, ಇಲ್ಲ ಜಾಸ್ತಿ ಆಗ್ಬೋದು, ಇಲ್ಲ ಕಡಿಮೆನೂ ಹೋಗ್ಬೋದು. ಅರ್ಥ ಆಯ್ತಾ? ಈ ತರ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಮೂರನೇದು ಯಾವುದು ಅಂದ್ರೆ 2 ವರ್ಷದ ಟೈಮ್ ಡೆಪಾಸಿಟ್ ಅಂತ ಹೇಳ್ಬೋದು. ಅಂದ್ರೆ 2 ಇಯರ್ಸ್ ಟೈಮ್ ಡೆಪಾಸಿಟ್. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಸುಮಾರು 7% ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದು. ಸುಮಾರು ಇದರಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ ಮಿನಿಮಮ್ ಅಂದ್ರು 2 ವರ್ಷನಾದ್ರೂ ನೀವು ಡೆಪಾಸಿಟ್ ಮಾಡಲೇಬೇಕು. ಅರ್ಥ ಆಯ್ತಾ? ಫಿಕ್ಸಡ್ ಮಾಡಲೇಬೇಕು. ಅಂದ್ರೆ 2 ವರ್ಷದ ಒಂದು ಟೈಮ್ ನಲ್ಲಿ ನೀವೇನಾದ್ರು ಡೆಪಾಸಿಟ್ ಮಾಡಿದ್ರೆ 7% ನಿಮಗೆ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ 2 ವರ್ಷಕ್ಕೆ 7 × 7 14% ರಿಟರ್ನ್ಸ್. ಅರ್ಥ ಆಯ್ತಾ? ಎಲ್ಲೂ ಸಹ ನಿಮಗೆ ಕೊಡೋದಿಲ್ಲ. ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಾ ಬ್ಯಾಂಕು ಕಂಪೇರ್ ಮಾಡ್ಕೊಂಡ್ರೆ ಇದ್ರಲ್ಲಿ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿನೇ ಇರ್ತದೆ. ಅರ್ಥ ಆಯ್ತಾ? ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅದೇ ರೀತಿ 3 ವರ್ಷದ ಟೈಮ್ ಡೆಪಾಸಿಟ್, ಇದರಲ್ಲಿ ಇದಕ್ಕೂ ಸಹ 7% ಆಗಿ ಕೊಟ್ಟಿರ್ತಾರೆ. ಅದೇ ರೀತಿ 5 ವರ್ಷದ ಡೆಪಾಸಿಟ್. ಅರ್ಥ ಆಯ್ತಾ? 5 ವರ್ಷದ ಒಂದು ಟೈಮ್ ಡೆಪಾಸಿಟ್ಗೆ ಸುಮಾರು 7.5 ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಫಿಕ್ಸೆಡ್ ಮಾಡಬೇಕಾಗುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು 5 ಇಯರ್ಸ್ ಟೈಮ್ ಡೆಪಾಸಿಟ್ ಅಂತ ಹೇಳ್ಬೋದು. ಅದು 5 ವರ್ಷಗಳ ಕಾಲ ಫಿಕ್ಸ್ ಆಗಿರ್ತದೆ. ಅಮೌಂಟ್ ನೀವು ಏನು ಹಾಕ್ತಿರೋ ಹಣ ಅದು 5 ವರ್ಷಗಳ ಕಾಲ ಒಂದು ಫಿಕ್ಸ್ ಆಗಿರ್ತದೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ರೀತಿ 5 ವರ್ಷದ RD ಅಂದ್ರೆ 5 ವರ್ಷದ ರಿಕ್ವೈರಿಂಗ್ ಡೆಪಾಸಿಟ್ ಅಂತ ಹೇಳ್ಬೋದು. ಇದಕ್ಕೆ ಸುಮಾರು 6.5% ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ನೀವೇನಾದರೂ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ ಮಾಡಿಸ್ಕೊಂಡ್ರೆ 6% ಲಾಸ್ಟ್. ಅರ್ಥ ಆಯ್ತಾ? ಅದಕ್ಕಿಂತ ಜಾಸ್ತಿ ಕೊಡೋದು ಹೆವಿ ಕಷ್ಟ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತು? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಸುಮಾರು 7ನೇ ಒಂದು ಸ್ಕೀಮ್ ಯಾವುದು? ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಂತ. ಇದಕ್ಕೆ ಸುಮಾರು 8.2% ಅಷ್ಟು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇದು 3 ತಿಂಗಳಿಗೊಮ್ಮೆ ನಿಮಗೆ ಬಡ್ಡಿಯನ್ನು ಹಾಕ್ತಾರೆ. ಕ್ವಾರ್ಟರ್ಸ್ ಮುಖಾಂತರ ಬಡ್ಡಿಯನ್ನು ಹಾಕ್ತಾರೆ. ಅರ್ಥ ಆಯ್ತಾ? ಕ್ವಾರ್ಟರ್ಸ್ ಅಂದ್ರೆ ಈ ಕ್ವಾರ್ಟರ್ ಅಲ್ಲ ಗುರು, ಅಂದ್ರೆ ವರ್ಷದಲ್ಲಿ ಡಿವೈಡ್ ಮಾಡಿರ್ತಾರೆ. ಅರ್ಥ ಆಯ್ತಾ? 4 ಸರಿ ನಿಮಗೆ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಖಾತೆಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಇವಾಗ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರ. ಅದರಿಂದ ಡೈರೆಕ್ಟ್ ಆಗಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಯಾ, ಇಂಟ್ರೆಸ್ಟ್ ಹಣ ಏನಿದೆಯೋ ಅದಕ್ಕೆ ಇಮಿಡಿಯೇಟ್ಲಿ ಡೆಪಾಸಿಟ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ವರ್ಷಕ್ಕೆ 4 ಬಾರಿ ಆ ರೀತಿ ಮಾಡ್ತಾರೆ. ಈ ಒಂದು 4 ಬಾರಿ ಇಂಟ್ರೆಸ್ಟ್ ಬರುತ್ತಲ್ಲ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ, ಒಂದು ತಿಂಗಳು ಹೆಚ್ಚು ಕಡಿಮೆನೂ ಆಗ್ಬೋದು. ಅಂದ್ರೆ ಒಂದು ತಿಂಗಳು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಅರ್ಥ ಆಯ್ತಾ? ಯಾವ ರೀತಿ ಇರ್ತದೋ ಆ ರೀತಿ ಒಂದು ಬಡ್ಡಿ
ನಿಮ್ಮ ಖಾತೆಗೆ ಬೀಳ್ತಾ ಇರ್ತದೆ ಅಂತಲೇ ಹೇಳ್ಬೋದು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ 8ನೇ ಸ್ಕೀಮ್ ಯಾವುದು? ಮಂತ್ಲಿ ಇನ್ಕಮ್ ಸ್ಕೀಮ್. ಅರ್ಥ ಆಯ್ತಾ? ಈಗ ಮಂತ್ಲಿ ಇನ್ಕಮ್ ಸ್ಕೀಮ್ ಯಾವ ರೀತಿ ವರ್ಕ್ ಆಗುತ್ತೆ? ನೀವೇನಾದರೂ 1,00,000 ನಿಮ್ಮ ಹತ್ರ ದುಡ್ಡಿದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಮಂತ್ಲಿ ಬಡ್ಡಿಯನ್ನು ಹಾಕ್ಕೊಡ್ತಾರೆ ಅವರು. ಅರ್ಥ ಆಯ್ತಾ? ಆದರೆ ಆ ಬಡ್ಡಿ ನಿಮಗೆ 7.4 ಅಷ್ಟು ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಡಿವೈಡ್ ಮಾಡಿ ತಿಂಗಳಿಗೆ ಏನು ಇಂಟ್ರೆಸ್ಟ್ ಬರಬೇಕು ಅದನ್ನು ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನೀವೇನಾದರೂ ಈ ಥರ ಒಂದು ಸ್ಕೀಮ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಪೋಸ್ಟ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅವರೇ ನಿಮಗೆ ಪಾಸ್ಬುಕ್ಕು ಏನು ಅಕೌಂಟ್ ಓಪನ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಸೀನಿಯರ್ ಸಿಟಿಸನ್ ಕಾರ್ಡ್ಗೆ ಸುಮಾರು ಒಂದು ಎಷ್ಟಿರಬೇಕು ಏಜ್ ಆಗಿರಬೇಕು, 60 ಮೇಲೆ ಏಜ್ ಇರಬೇಕಾಗುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮ್ಗೆ 18 ವರ್ಷದ ಮೇಲ್ಪಟ್ಟವರು ಆಗಿರಬಹುದು. ಅರ್ಥ ಆಯ್ತಾ? ಆಗಿರಬೇಕು. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಸುಮಾರು 9ನೇ ಸ್ಕೀಮ್ ಯಾವುದು? ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಅರ್ಥ ಆಯ್ತಾ? ಇದನ್ನು ಯಾರಾದರೂ ಬೈ ಮಾಡ್ಕೊಂಡಿದ್ರೆ ಇದಕ್ಕೆ ಸುಮಾರು 7.7% ಇಂಟ್ರೆಸ್ಟ್ ಇರ್ತದೆ. ಇದಕ್ಕೂ ವರ್ಷಕ್ಕೆ, ಅರ್ಥ ಆಯ್ತಾ? ವರ್ಷಕ್ಕೆ ಇದು ಇಯರ್ಲಿ ವೈಸ್. ಅರ್ಥ ಆಯ್ತಾ? ಈಗ ವರ್ಷಕ್ಕೆ ನೀವು 1,00,000 ಡೆಪಾಸಿಟ್ ಮಾಡಿದ್ರೆ 7.7% ಅಷ್ಟು ಬಡ್ಡಿಯನ್ನು ಕೊಡ್ತಾರೆ. ಇದು ವರ್ಷಕ್ಕೊಂದ್ಸರಿ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಖಾತೆಗೆ ಡೆಪಾಸಿಟನ್ನು ಮಾಡುವಂಥ ಒಂದು ಚಾನ್ಸಸ್ ತುಂಬ ಇರ್ತದೆ. ಅರ್ಥ ಆಯ್ತಾ? ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗಿರುವಂಥ ಒಂದು 10ನೇ ಸ್ಕೀಮ್ ಯಾವುದು? ಇದು 10ನೇ ಒಂದು ಸ್ಕೀಮ್ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ನೀವು 1 ಕೋಟಿನೂ ಸಹ ಮಾಡಬಹುದು. ಅರ್ಥ ಆಯ್ತಾ? ಇದು ಸುಮಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ನೀವು PPF ಅಕೌಂಟ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ನೀವು ಕೇಳೇ ಇರ್ತೀರ. ಪ್ರತಿಯೊಬ್ಬರಿಗೂ ಸಹ ಇದ್ರ ಬಗ್ಗೆ ಗೊತ್ತಿರ್ತದೆ. ಗೊತ್ತಿಲ್ಲದೆ ಇರೋದ್ರೆ ದಯವಿಟ್ಟು ಇದ್ರ ಬಗ್ಗೆ ಫುಲ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದು ಸುಮಾರು 15 ವರ್ಷಗಳ ಕಾಲ ಒಂದು ಲಾಕ್ ಆಗಿರ್ತದೆ. ನೀವು ಮಂತ್ಲಿನೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಅಂದರೆ ವರ್ಷಕ್ಕೊಂದ್ಸರಿ ಆದರೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ತಿಂಗಳಿಗೊಂದ್ಸರಿ ಆದರೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು, ಇಲ್ಲ 6 ತಿಂಗಳಿಗೊಂದ್ಸರಿ ಆದರೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಅರ್ಥ ಆಯ್ತಾ? ವರ್ಷಕ್ಕೆ ಮಿನಿಮಮ್ ಅಂದರೂ ₹500, 250ರಿಂದ ₹500 ಕಟ್ಟಲೇಬೇಕು. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ವರ್ಷಕ್ಕೆ ಮಿನಿಮಮ್ ₹500 ಕಟ್ಟೋದ್ರಿಂದ ನಿಮಗೆ ಸುಮಾರು 7.7% ಅಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಇಂಪಾರ್ಟೆಂಟ್. ತುಂಬ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಇದನ್ನು ಚೂಸ್ ಮಾಡಿಕೊಂಡ್ರು ತುಂಬ ಬೆಟರ್ ಅಂತಲೇ ಹೇಳ್ಬೋದು. ರೇಟ್ ಆಫ್ ಇಂಟ್ರೆಸ್ಟ್ 7.7% ಅಷ್ಟು ಇದರಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು 11ನೇ ಸ್ಕೀಮ್ ಯಾವುದು? ಕಿಸಾನ್ ವಿಕಾಸ್ ಪತ್ರ. ಅರ್ಥ ಆಯ್ತಾ? ಇದು ಸುಮಾರು 115 ತಿಂಗಳ ಕಾಲ ಒಂದು ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇರ್ತದೆ. ಸುಮಾರು ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.5% ಅಷ್ಟು ಇಂಟ್ರೆಸ್ಟ್ ಅನ್ನು ನಿಮಗೆ ರಿಟರ್ನ್ಸ್ ಆಗಿ ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ 12ನೇ ಒಂದು ಸ್ಕೀಮ್ ಯಾವುದು? ಮಹಿಳಾ ಸಮ್ಮಾನ್ ಯೋಜನೆ. ಇದ್ರ ಬಗ್ಗೆ ಸಪ್ರೇಟ್ ಆಗಿ ನಾನು ನಿಮಗೆ ವಿಡಿಯೋವನ್ನು ಮಾಡಿದ್ದೀನಿ. ಇದಕ್ಕೆ ಸುಮಾರು 7.5% ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಕೊಡ್ತಾರೆ. ಇದು ಮಹಿಳೆಯರಿಗೆ ಮಾತ್ರ ಅನುಕೂಲ ಆಗುವಂತ ಒಂದು ಮಾಡಿರ್ತಾರೆ. ಅದೇ ರೀತಿ 2 ವರ್ಷಕ್ಕೆ ಲಾಸ್ಟ್ ಅನ್ಕೊಳ್ತೀನಿ. ಅರ್ಥ ಆಯ್ತಾ? ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಲ್ಲ, ಆವಾಗ ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ಹೇಳುವಂಥ ಒಂದು ಚಾನ್ಸಸ್ ತುಂಬ ಇರ್ತದೆ, ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಅದೇ ರೀತಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಸಹ ಮಾಡಿಸ್ಕೊಳ್ಬೇಕಾಗಿರುವಂಥ ಒಂದು ಸ್ಕೀಮ್ ಯಾವುದು? ಅದು 3ನೇ ಸ್ಕೀಮ್ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಪ್ರತಿಯೊಬ್ಬರು ಸಹ ಮಾಡಿಸ್ಕೊಂಡಿರ್ತಾರೆ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಪ್ರತಿಯೊಬ್ಬರು ಮಾಡಿಸೇ ಇರ್ತಾರೆ ಹೆಣ್ಣು ಮಕ್ಕಳಿಗೆ. ಏನಕ್ಕೋಸ್ಕರ ಅಂದರೆ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸೋದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಕೇಳ್ತಾರೆ, ಅವರೇ ಮಾಡಿಸ್ಕೊಡ್ತಾರೆ. ಅರ್ಥ ಆಯ್ತಾ? ನೀವೇನು ಮಾಡಿಸುವಂಥ ಒಂದು ಅವಶ್ಯಕತೆನೇ ಇಲ್ಲ. ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅವರೇ ಮಾಡಿಸ್ಕೊಡ್ತಾರೆ. ಏನು ಸಮಸ್ಯೆಗಳು, ಏನು ಪ್ರಾಬ್ಲಮ್ಸ್ಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಇದರಲ್ಲಿ ಸುಮಾರು 8% ಅಷ್ಟು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತಾರೆ. ಇದು ಇಯರ್ಲಿ ವೈಸ್ ಇರ್ತದೆ. ಅರ್ಥ ಆಯ್ತಾ? ಇದು ಸುಮಾರು 18ರಿಂದ 21 ವರ್ಷದ ಒಳಗಡೆ ಡೆಪಾಸಿಟನ್ನು ಇರ್ತದೆ. 18 ವರ್ಷ ಆದಮೇಲೆ ಎಜುಕೇಷನ್ ಪರ್ಪಸ್ಗೋಸ್ಕರ, ಏನಾದರೂ ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಸುಮಾರು ಒಂದು 50% ಹಣವನ್ನು ವಿಡ್ರಾ ಮಾಡ್ಕೊಳ್ಬೋದು. ಬಟ್ ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೀವು ಫುಲ್ ಕ್ಲೈಮ್ ಮಾಡಬೇಕು ಅಂದರೆ ಅವು ಯಾರು ಹೆಸರಲ್ಲಿ ಖಾತೆಯನ್ನು ಹೊಂದಿರ್ತಾರೋ ಅವ್ರಿಗೆ ಕ್ಲಿಯರಾಗಿ 21 ವರ್ಷ ಆಗಿರಲೇಬೇಕಾಗುತ್ತದೆ. ಇದ್ರ ಬಗ್ಗೆ ಫುಲ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಿಮಗೆ ಫುಲ್ಲು ಅಂದರೆ ಪೂರ್ತಿ ಎಲ್ಲಿ ಅಕೌಂಟ್ ಮಾಡಿಸ್ಕೊಳ್ಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಇದರ ಬಗ್ಗೆ A to Z ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇಷ್ಟು ಒಂದು ಪೋಸ್ಟ್ ಆಫೀಸ್ನ 13 ಸ್ಕೀಮ್ಗಳಿವೆ. ಅರ್ಥ ಆಯ್ತಾ? 13 ಸ್ಕೀಮ್ಗಳು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ದಿನಗಳ ಕಾಲ ವರ್ಕ್ ಆಗುತ್ತೆ, ಎಷ್ಟು ದಿನಕ್ಕೊಮ್ಮೆ ಒಂದು ಇಂಟ್ರೆಸ್ಟನ್ನು ಚೇಂಜ್ ಮಾಡ್ತಾರೆ ಬ್ಯಾಂಕ್ನಲ್ಲಿ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದೇ ರೀತಿ ನಿಮ್ಗೆ ಏನಾದರೂ ಈ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.